ಈ ಬೇಸಿಗೆ ಕಾಲ ಮುಗಿಯೋದ್ರೊಳಗೆ ಮಾವಿನಕಾಯಿಂದ ಮಾಡೋ ಒಂದು ರುಚಿಕರವಾದ ರೆಸಿಪಿಯನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಚಿತ್ರಾನ್ನದಲ್ಲಿ ಎಷ್ಟೊಂದು ವೆರೈಟಿ ಇದ್ದರೂ ಕೂಡ ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಪ್ರತ್ಯೇಕ ರುಚಿಯು ಖಂಡಿತ ಇದ್ದೇ ಇದೆ. ಮೊದಲಿಗೆ ಒಂದು ಬಾಣಲೆಗೆ ಸುಮಾರು 4ರಿಂದ 5 ಚಮಚ ಅಡುಗೆ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಹಸಿಮೆಣಸು, ಕರಿಬೇವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಶೇಂಗಾ ಗರಿಗರಿಯಾಗಿ ಹುರಿದ ಮೇಲೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಅದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಆಪ್ಷನಲ್ಲು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಇದೇ ಹಂತದಲ್ಲಿ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು. ನಾವಿಲ್ಲಿ ಬೆಲ್ಲವನ್ನು ಸೇರಿಸ್ತಾ ಇಲ್ಲ. ನಂತರ ಅದಕ್ಕೆ ಸುಮಾರು 2 ಚಮಚದಷ್ಟು ಅರಿಶಿನ ಹಾಕಿ 1 ಕಪ್ನಷ್ಟು ತುರಿದ ಮಾವಿನಕಾಯನ್ನು ಸೇರಿಸ್ಕೊಂಡಿದ್ದೀವಿ. ಇದನ್ನು ಸುಮಾರು 2ರಿಂದ 3 ನಿಮಿಷ ಚೆನ್ನಾಗಿ ಬಾಡಿಸಿದ ಮೇಲೆ ಉದುರಾಗಿರುವಂತಹ ಅನ್ನವನ್ನು ಈ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಹಂತದಲ್ಲಿ ಫ್ಲೇಮನ್ನು ಆಫ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಿ ಮತ್ತು ಕೊನೆಯಲ್ಲಿ ಕೊತ್ತಂಬರಿಯನ್ನು ಉದುರಿಸಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನಕಾಯನ್ನು ಹಾಕಿ ಗಾರ್ನಿಷ್ ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನ ಸಿದ್ಧವಾಗುತ್ತೆ. ಬ್ಯಾಚುಲರ್ಸ್ ಅಥವಾ ವರ್ಕಿಂಗ್ ಕಪಲ್ಗೆ ಹೇಳಿ ಮಾಡಿಸಿದ ಕ್ವಿಕ್ ಡಿಶ್ ಇದಾಗಿದ್ದು ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.